ನಮಸ್ಕಾರ ವೀಕ್ಷಕರೇ, ಕೆಎಂಎಂ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ಹೊನ್ಕೊಪ್ಪಿ. ಇದೀಗ ಹೆಡ್ಲೈನ್ಸ್. ಮಕ್ಕಳ ಮುಗ್ಧ ಮನಸ್ಸುಗಳಿಂದ ಉದ್ಭವವಾಗುವ ಸಾಹಿತ್ಯ ನಾಡಿನ ಭವಿಷ್ಯ ಎಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಜಿಲ್ಲಾ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಮಕ್ಕಳ ಪ್ರತಿಭೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸಚಿವರು ಹಾಗೂ ಸಂತರು. ಮಕ್ಕಳ ಬರವಣಿಗೆಗೆ ಸರ್ಕಾರ, ಮಠ, ಸಂಘಗಳಿಂದ ಬೆಂಬಲ ಅಗತ್ಯ. ಡಿಸಿಸಿ ಬ್ಯಾಂಕ್ ಚುನಾವಣೆಯ ಬಗ್ಗೆ ಯಾರೂ ನನ್ನ ಜೊತೆ ಚರ್ಚೆ ಮಾಡಿಲ್ಲ. ಚುನಾವಣೆಯ ಸ್ಪರ್ಧೆಯ ಕುರಿತು ನನ್ನೊಂದಿಗೆ ಪಕ್ಷದವರೊಂದಿಗೆ ಯಾವುದೇ ಮಾತುಕತೆ ನಡೆದಿಲ್ಲ. ಪಕ್ಷ ಸಂಘಟನೆ ಹಾಗೂ ತಂದೆಯವರ ಜವಾಬ್ದಾರಿಯಲ್ಲಿ ನಿರತನಾಗಿದ್ದೇನೆ ಎಂದ ರಾಹುಲ್ ಜಾರಕಿಹೊಳಿ ಹೇಳಿಕೆ. ದೇಶದ ಗಡಿಯಲ್ಲಿ ವೀರ ಸೇನಾನಿಗಳ ಹೋರಾಟ ನಮಗೆ ಸುರಕ್ಷಿತವಾಗಿದೆ ಎಂದ ವಾಗ್ಮಿ ಹಾರಿಕಾ ಮಂಜುನಾಥ್. ಕಾರ್ಗಿಲ್ ವಿಜಯೋತ್ಸವದಲ್ಲಿ ವೀರ ಯೋಧರಿಗೆ ಗೌರವ. ಬೆಳಗಾವಿಯಲ್ಲಿ ಮಾಜಿ ಸೈನಿಕರ ಮಕ್ಕಳಿಗೆ ಸನ್ಮಾನ. ಬೆಳಗಾವಿಯಲ್ಲಿ ಕಾರ್ಗಿಲ್ ವಿಜಯೋತ್ಸವ ಹಾಗೂ ಆಪರೇಷನ್ ಸಿಂಧೂರ ಕಾರ್ಯಕ್ರಮ ನಡೆಯಿತು ವಿಜೃಂಭಣೆಯಿಂದ. ಮುಗ್ಧ ಮನಸ್ಸಿನ ಮಕ್ಕಳು ಸಾಹಿತ್ಯ ರಚನೆ ಮಾಡುತ್ತಿರುವುದು ಮುಂದೆ ಒಂದು ದಿನ ನಾಡಿನ ದೊಡ್ಡ ಸಾಹಿತಿಯಾಗಿ ಬೆಳೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲವೆಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದರು. ಮುಗ್ಧ ಮನಸ್ಸಿನ ಮಕ್ಕಳು ಸಾಹಿತ್ಯ ರಚನೆ ಮಾಡುತ್ತಿರುವುದು ಮುಂದೆ ಒಂದು ದಿನ ನಾಡಿನ ದೊಡ್ಡ ಸಾಹಿತಿಯಾಗಿ ಬೆಳೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲವೆಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದರು. ಶನಿವಾರ ಬೆಳಗಾವಿಯ ಕುಮಾರ ಗಂಧರ್ವ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಬೆಳಗಾವಿ ಜಿಲ್ಲಾ ಘಟಕ ಏರ್ಪಡಿಸಿದ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಕುಮಾರಿ ಲಕ್ಷ್ಮೀ ಪಾಟೀಲ್ ರಚಿಸಿದ ಕೃತಿಯನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳನ್ನು ನಾವು ಯಂತ್ರದ ತರ ಕಾಣುತ್ತಿದ್ದೇವೆ. ಆ ಮಗು ಅಷ್ಟು ಪ್ರತಿಶತ ಅಂಕ ಪಡೆದುಕೊಂಡಿದೆ, ನೀನು ಎಷ್ಟು ಪ್ರತಿಶತ ಅಂಕ ಪಡೆದುಕೊಂಡಿದ್ದೀಯಾ ಎಂದು ಹೋಲಿಕೆ ಮಾಡುವ ಜೀವನದಲ್ಲಿ ಮುಗ್ಧ ಮನಸ್ಸಿನ ಮಕ್ಕಳು ಸಾಹಿತ್ಯ ರಚನೆ ಮಾಡುತ್ತಿರುವುದು ಮುಂದೆ ಒಂದು ದಿನ ನಾಡಿನ ದೊಡ್ಡ ಸಾಹಿತಿಯಾಗಿ ಬೆಳೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ತಂದೆ ತಾಯಿಗಳು ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ, ಅವುಗಳನ್ನು ಈಡೇರಿಸುವ ಶಕ್ತಿ ನಿಮಗೆ ಭಗವಂತ ಕರುಣಿಸಲಿ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ಅವರಿಗೆ ನಮ್ಮ ನಾಡಿನ ಬಗ್ಗೆ, ನಮ್ಮ ನಾಡಿನ ಸಾಹಿತ್ಯದ ಬಗ್ಗೆ, ನಮ್ಮ ಕಲೆ ಬಗ್ಗೆ, ಸಂಸ್ಕೃತಿ ಬಗ್ಗೆ, ವೈವಿಧ್ಯಮಯವಾದಂಥ ವಾತಾವರಣದ ಬಗ್ಗೆ ತಿಳುವಳಿಕೆ ಹೇಳೋದಕ್ಕಿಂತ ಮುಂಚೆ ನಾವೆಲ್ಲರೂ ಈ ಒಂದು ಕಾಂಪಿಟೇಷನ್ ಯುಗದಲ್ಲಿ ಮಕ್ಕಳನ್ನು ಬರೀ ನಾವು ಒಂಥರ ಮಷೀನ್ ಥರ ನಾವು ಬೆಳೆಸ್ತಾ ಇದ್ದೀವಿ. ಪಕ್ಕದ ಮನೆ ಹುಡುಗ 98% ತಗೊಂಡಿದ್ದಾನೆ, ನೀನು ಎಷ್ಟು % ತಗೊಂಡಿದ್ದೀಯ ಅನ್ನುವಂಥ ಹೋಲಿಕೆ ಮಾಡುವಂಥ ಈ ಒಂದು ಜೀವನದಲ್ಲಿ ಇವತ್ತು ಮಕ್ಕಳ ಸಾಹಿತ್ಯಕ್ಕೋಸ್ಕರ ಹಿರಿಯರು ಮತ್ತು ಕಿರಿಯರು ಸೇರಿ ಮಾಡುವಂಥ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿದೆ. ಅದರಲ್ಲೂ ಮುಗ್ಧ ಮನಸ್ಸಿನ ಮಕ್ಕಳು ಈ ವಯಸ್ಸಿನಲ್ಲಿ ಸಾಹಿತ್ಯದ ಬಗ್ಗೆ ಅವರೇನಾದರೂ ಇಂಟ್ರೆಸ್ಟ್ ತಗೊಂಡಿದ್ದೇ ಆದರೆ ನಾಳೆ ಅವರು ನಮ್ಮ ರಾಜ್ಯದ ಹೆಮ್ಮೆಯ ಸಾಹಿತಿಗಳಾಗೋದ್ರಲ್ಲಿ ಎರಡು ಮಾತು ಇದೆ. ಇಂಥ ಮುಗ್ಧ ಮನಸ್ಸುಗಳು ಬೇರೆ ಬೇರೆ ಕಡೆ ವಾಲದೆ ಟಿವಿ, ಮೊಬೈಲು, ವಾಟ್ಸಪ್ಪು, ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾ, ಇನ್ನೊಂದು ಮತ್ತೊಂದು ಇದೆಲ್ಲ ಬಿಟ್ಟು ಒಳ್ಳೆ ಆಚಾರ ವಿಚಾರಗಳ ಕಡೆ ಚಿಂತನೆ ಮಾಡುವಂಥ ಸಾಹಿತಿ ಪ್ರೇಮವನ್ನು ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ಮಕ್ಕಳ ಭವಿಷ್ಯಕ್ಕೆ ಆಗಿರ್ಬೋದು, ನಾಡಿನ ಭವಿಷ್ಯಕ್ಕೆ ಆಗಿರ್ಬೋದು ಒಂದು ಉಜ್ವಲವಾದಂಥ ಬುನಾದಿ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾರಂಜಿ ಮಠದ ಗುರುಸಿದ್ಧ ಸ್ವಾಮೀಜಿ ಮಾತನಾಡಿ, ಮಕ್ಕಳು ಸಾಹಿತ್ಯ ಬರೆಯುವುದು ಬಹಳ ಕಷ್ಟ. ಮಕ್ಕಳು ಸಾಹಿತ್ಯ ಬರೆಯುವವರು ಮಕ್ಕಳ ಜೊತೆಗೆ ಮಕ್ಕಳಾಗಿ ಆಟ ಪಾಠದೊಂದಿಗೆ ಮಕ್ಕಳು ಬುದ್ಧಿವಂತಿಕೆಯನ್ನು ಗ್ರಹಿಸಿಕೊಂಡು ಮಕ್ಕಳು ಸಾಹಿತ್ಯ ಬರೆಯಬೇಕು. ಮಕ್ಕಳು ಸಾಹಿತ್ಯ ರಚನೆಗೆ ಅನುಭವ ಮುಖ್ಯವಾಗಿರಬೇಕು. ಇಂತಹ ಸಮಯದಲ್ಲಿ ಮಕ್ಕಳು ಸಾಹಿತ್ಯ ರಚನೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಮಕ್ಕಳು ರಚಿಸುವ ಸಾಹಿತ್ಯ ಸಮ್ಮೇಳನಕ್ಕೆ ಮಾತ್ರ ಸೀಮಿತವಾಗದೆ ನಿರಂತರವಾಗಿ ನಡೆಯಬೇಕು. ಸಾಹಿತ್ಯ ಲೇಖನ ಬರೆಯುವವರಿಗೆ ಸರ್ಕಾರ, ಸಂಘ ಸಂಸ್ಥೆಗಳು, ಮಠ ಮಾನ್ಯಗಳು ಪ್ರೋತ್ಸಾಹ ನೀಡಿದರೆ ಮಕ್ಕಳು ಸಾಹಿತ್ಯ ಜೀವಂತವಾಗಿ ಉಳಿಯುತ್ತದೆ. ಶಿಕ್ಷಕರು ಮಕ್ಕಳು ರಚಿಸುವ ಸಾಹಿತ್ಯದಲ್ಲಿ ತಪ್ಪುಗಳಾದರೆ ಅವುಗಳನ್ನು ತಿದ್ದಿ ಹೇಳಿದರೆ ಸಾಹಿತ್ಯ ಪ್ರಜ್ಞೆ ಬೆಳೆಯುತ್ತದೆ ಎಂದರು. ಕೊನೆಯವರೆಗೂ ಮಕ್ಕಳ ಸಾಹಿತ್ಯವನ್ನು ಸಂರಕ್ಷಿಸಿಕೊಂಡು ಬರುವಂಥ ದಿವಂಗತ ಉರ್ವಿ ಶಿವದತ್ತವರ ಮಠ, ಚನ್ನಬಸಪ್ಪ ಹೊಸಮನಿ ಹಾಗೂ ದಿವಂಗತ ಅವರ ಹೆಸರುಗಳಲ್ಲಿ ವೇದಿಕೆ ಇಟ್ಟಿದ್ದಾರಲ್ಲ, ನಿಜವಾಗಿ ಇದೆಲ್ಲ ಪದ್ಧತಿ ಭಾಳ ಒಳ್ಳೆಯ ಕೆಲಸ ಮಾಡಿ ಅಭಿನಂದನೆಗೆ ಪಾತ್ರ ಇದರ ಮಾತನ್ನು ನಾನು ನಿರ್ವಹಿಸ್ತಾ ಇದ್ದೇನೆ. ಬಂಧುಗಳೇ,
ಹಿರಿಯರ ಸಾಹಿತ್ಯ ರಚನೆ ಮಾಡೋದು ಅಷ್ಟು ಕಷ್ಟ ಆಗೋದಿಲ್ಲ. ಯಾಕೆ ಹಿರಿಯರ ಸಾಹಿತ್ಯ ಬರೆಯುವಾಗ ಸಾಕಷ್ಟು ಪಕ್ವವಾಗಿರ್ತಾರೆ, ಆದರೆ ಮಕ್ಕಳ ಸಾಹಿತ್ಯ ಬರೆದು ಬಹಳ ಕಷ್ಟ ಅನ್ನೋದು ಅನ್ಕೊಳ್ಬೇಕು. ಯಾಕಂದ್ರೆ ಮಕ್ಕಳ ಸಾಹಿತ್ಯ ಬರೆಯುವಾಗ ಮಕ್ಕಳ ಜೊತೆಗಿದ್ದು ಮಕ್ಕಳ ಆಟ ಪಾಠಗಳಲ್ಲಿ ಭಾಗವಹಿಸಿ ಮಕ್ಕಳ ಬುದ್ಧಿವಂತಿಕೆಯನ್ನು ಪರೀಕ್ಷಿಸಿ, ಹೀಗಾಗಿ ಮಕ್ಕಳ ಸಾಹಿತ್ಯ ಬರುವುದಕ್ಕೆ ಬಹಳ ಜನ ಕಡಿಮೆ ಆಗ್ತಾ ಇದ್ದಾರೆ. ಇದಕ್ಕೆ ಅನುಭವ ಬೇಕು, ಮಕ್ಕಳ ಜೊತೆ ಒಟ್ಟಾಡಬೇಕು, ಮಕ್ಕಳ ಭಾವನೆಗಳ ಅರ್ಥವಿರಬೇಕು. ಅಂತಾಗ ಮಾತ್ರ ಮಕ್ಕಳ ಸಾಹಿತ್ಯ ಬರೆಯುವುದಕ್ಕೆ ಸಾಧ್ಯವಾಗ್ತಾ ಇದೆ. ಹುಕ್ಕೇರಿಯ ಹಿರೇಮಠದ ಚಂದ್ರಶೇಖರ್ ಸ್ವಾಮೀಜಿ ಮಾತನಾಡಿ, ಕುಮಾರಿ ಲಕ್ಷ್ಮೀ ಪಾಟೀಲ್ ಬರೆದ ಕೃತಿಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಸ್ತದಿಂದ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಮಕ್ಕಳು ಸಾಹಿತಿಗಳಾಗಲೆಂದು ಅವರು ಸಹಾಯ ಮಾಡುವುದಾಗಿ ಹೇಳಿದ್ದಾರೆ. ಅದು ಕೃತಿಯಾಗಬೇಕಾದರೆ ರಾಜ್ಯಾಧ್ಯಕ್ಷರು ಸಚಿವರ ಬಳಿ ಹೋಗಿ ಮಾತನಾಡಬೇಕು ಎಂದರು. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸಂತೋಷ ಪಡ್ತಕ್ಕಂಥ ಅದ್ಭುತವಾದ ಒಂದು ಪುಸ್ತಕ ಬಿಡುಗಡೆ ಆಗ್ತದೆ. ಕುಮಾರಿ ಲಕ್ಷ್ಮೀ ರೂಪ್ ಪಾಟೀಲ್ ಅವರ ಹೆಸರಿನ ಹುಡುಗಿನೇ. ಅವರು ಮಾವಿನಗಟ್ಟಿ ಬೆಳಗಾವಿ ಗ್ರಾಮೀಣ ಪ್ರೌಢಶಾಲೆ 8ನೇ ತರಗತಿ ವಿದ್ಯಾರ್ಥಿ. ಅವರ ಕೃತಿಯನ್ನ, ಯಾಕಂತಂದ್ರೆ ಲಕ್ಷ್ಮೀ ಬರೆದಿರ್ತಕ್ಕಂಥ ಕೃತಿಯನ್ನ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಡುಗಡೆ ಮಾಡುವುದರ ಮುಖಾಂತರ ಎಲ್ಲ ಮಕ್ಕಳು ಸಾಹಿತಿಗಳಾಗಲಿ ಅಂತ ಹೇಳಿ ಹರಿಸ್ತಕ್ಕಂಥ ಒಂದು ದೊಡ್ಡ ಕೆಲಸ ಅವರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಮ್ಮೇಳನದ ಹಿರಿಯ ಸರ್ವಾಧ್ಯಕ್ಷ ಎಸ್.ಎಂ. ಶಿರೂರು, ಕಿರಿಯ ಸರ್ವಾಧ್ಯಕ್ಷೆ ಲಾವಣ್ಯ ಅಂಗಡಿ, ರಾಜ್ಯಾಧ್ಯಕ್ಷ ಚನ್ನಂ ಅಶೋಕ್, ಉಪಾಧ್ಯಕ್ಷ ಸಿದ್ದರಾಮ್ ನಿಲಂಜಗಿ, ಜಿಲ್ಲಾಧ್ಯಕ್ಷ ಪ್ರಕಾಶ್ ಹೊಸಮನಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸ್ಪರ್ಧೆಗೆ ಅವಕಾಶ ಸಿಕ್ಕಾಗ ನೋಡೋಣ. ಈ ಬಗ್ಗೆ ಯಾರು ನನ್ನ ಜೊತೆ ಚರ್ಚಿಸಿಲ್ಲ ಎಂದು ರಾಜ್ಯ ಕಾಂಗ್ರೆಸ್ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಹೇಳಿದರು. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸ್ಪರ್ಧೆಗೆ ಅವಕಾಶ ಸಿಕ್ಕಾಗ ನೋಡೋಣ. ಈ ಬಗ್ಗೆ ಯಾರು ನನ್ನ ಜೊತೆ ಚರ್ಚಿಸಿಲ್ಲ ಎಂದು ರಾಜ್ಯ ಕಾಂಗ್ರೆಸ್ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ನನಗೆ ಪಕ್ಷ ಸಂಘಟನೆ ಹಾಗೂ ತಂದೆಯವರು ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದೇನೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯ ಸ್ಪರ್ಧೆ ಕುರಿತು ತಂದೆಯವರ ಜೊತೆಯಾಗಲಿ ಬೇರೆ ಯಾರ ಜೊತೆಗೂ ಚರ್ಚಿಸಿಲ್ಲ. ಅವಕಾಶ ಸಿಕ್ಕಾಗ ನೋಡೋಣ ಎಂದರು. ಇನ್ನೂ ಅಂತ ಯಾವುದೇ ರೀತಿ ಅದರ ಚರ್ಚೆ ತಂದೆಯವ್ರ ಜೊತೆ ಆಗಿರ್ಬೋದು, ನಾವು ಯಾರ ಜೊತೆ ಕೂಡ ಮಾಡಿಲ್ಲ. ಅದಕ್ಕೆ ಮುಂದಿನ ಒಳ್ಳೆ ಅದು ನೋಡೋಣ ಯಾವ ರೀತಿ ಹೇಳಬೇಕು. ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ ತಂದೆಯವರು. ಇನ್ನು ತಂದೆಯವ್ರ ಜೊತೆ ಆಗಿರ್ಬೋದು ಯಾರ ಜೊತೆನೇ ಆದಂಥ ಚರ್ಚೆ ಇನ್ನೂ ಆಗಿಲ್ಲ. ಆಕ್ಟಿವ್ ಆಗಿದ್ದಾರೆ ಇಲ್ಲ, ನಾವು ನಮ್ಮ ಪಾರ್ಟಿ ಸಂಘಟನೆ ಆಗಿರ್ಬೋದು, ನಮ್ಮ ಕೆಲಸ ನಾವು ತಂದೆಯವ್ರು ಕೊಟ್ಟ ಜವಾಬ್ದಾರಿ ನಾವು ಯುವಕ ಮಾಡ್ತೇವೆ. ಮೊದಲಿನ ಥರ ಸುಮಾರು 3-4 ವರ್ಷಗಳಿಂದ ನಾವು ಈ ಕ್ಷೇತ್ರದಲ್ಲಿ ಬಂದಾಗ ಕಂಟಿನ್ಯೂಸ್ ನಾವು ಆ್ಯಕ್ಟಿವ್ ಆಗಿನೇ ಮಾಡ್ತೇವೆ. ಒಂದು ವೇಳೆ ಅವಕಾಶ ಸಿಕ್ಕರೆ ಇಲ್ಲ, ಅದು ನೋಡಿ ಅವಕಾಶ ಸಿಗ್ಬೇಕಲ್ಲ, ಅವಕಾಶ ಸಿಕ್ಕಾಗ ನೋಡೋದು. ಧರ್ಮನಾಥ ಭವನದಲ್ಲಿ ಬೆಳಗಾವಿ ತಾಲೂಕಿಗೆ ಸಂಬಂಧಪಟ್ಟ ಸಭೆ ನಡೆಯಿತು. ಬೆಳಗಾವಿ ತಾಲೂಕಿನಲ್ಲಿ ಯಮಕನ್ಮರಡಿ ಕ್ಷೇತ್ರದ ಸುಮಾರು PKPS ಸೊಸೈಟಿಗಳು ಬರುತ್ತವೆ. ಅವರು ಆಹ್ವಾನ ನೀಡಿದ್ರು. ಅದಕ್ಕೆ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದೇನೆ ಎಂದರು. ಕಾಂಗ್ರೆಸ್ ಯುವ ಘಟಕದಿಂದ 2 ಕಾರ್ಯಕ್ರಮಗಳ ಆಯೋಜನೆ ಮಾಡಲಾಗಿದೆ. ಜಿಲ್ಲಾ ಗ್ರಾಮೀಣ ಘಟಕದಿಂದ ಜುಲೈ 27ರಂದು 3 ಗಂಟೆಗೆ ಬೈಲೊಂಗಲದಲ್ಲಿ ಯುವ ಸಮಾವೇಶ ಜರುಗಲಿದೆ. ರಾಜ್ಯಾಧ್ಯಕ್ಷರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಸೇರಿದಂತೆ ಸಚಿವರಾದ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕರು ಭಾಗವಹಿಸಲಿದ್ದಾರೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ದೇಶದಲ್ಲಿ ನಾವು ಸುರಕ್ಷಿತವಾಗಿ ಇರಲು ಗಡಿಯಲ್ಲಿ ಸೈನಿಕರು ವೀರ ಸೇನಾನಿಗಳಂತೆ ಹೋರಾಟ ನಡೆಸುತ್ತಾರೆ. ಕಾರ್ಗಿಲ್ ವಿಜಯೋತ್ಸವವನ್ನು ದೇಶದ ತುಂಬಾ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ ಎಂದು ವಾಗ್ಮಿ ಹಾರಿಕಾ ಮಂಜುನಾಥ್ ಹೇಳಿದರು. ದೇಶದಲ್ಲಿ ನಾವು ಸುರಕ್ಷಿತವಾಗಿ ಇರಲು ಗಡಿಯಲ್ಲಿ ಸೈನಿಕರು ವೀರ ಸೇನಾನಿಗಳಂತೆ ಹೋರಾಟ ನಡೆಸುತ್ತಾರೆ. ಕಾರ್ಗಿಲ್ ವಿಜಯೋತ್ಸವವನ್ನು ದೇಶದ ತುಂಬಾ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ ಎಂದು ವಾಗ್ಮಿ ಹಾರಿಕಾ ಮಂಜುನಾಥ್ ಹೇಳಿದರು. ಶನಿವಾರ ಬೆಳಗಾವಿಯ ಧರ್ಮನಾಥ ಭವನದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಹಾಗೂ ಆಪರೇಷನ್ ಸಿಂಧೂರ ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. 1999ರ ಮೇ ತಿಂಗಳಿನಲ್ಲಿ ಆರಂಭವಾದ ಕಾರ್ಗಿಲ್ ಯುದ್ಧ ಜುಲೈ ಅಂತ್ಯದ ತನಕ, ಅಂದರೆ ಸುಮಾರು 2 ತಿಂಗಳ ಕಾಲ ನಡೆಯಿತು ಎಂದರು. ಈ ಯುದ್ಧದಲ್ಲಿ ಲೇಹ್ ಹೆದ್ದಾರಿ ನುಗ್ಗಿ ಬಂದಿದ್ದ ಪಾಕ್ ಸೇನೆಯನ್ನು ಭಾರತೀಯ ಸೇನೆ ಕೆಚ್ಚೆದೆಯಿಂದ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿತ್ತು. ಈ ಯುದ್ಧದಲ್ಲಿ ಭಾರತೀಯ ಸೇನೆಯ ಅಧಿಕಾರಿಗಳು ಸೇರಿದಂತೆ ಸುಮಾರು 527 ಭಾರತೀಯ ಯೋಧರು ಹುತಾತ್ಮರಾದರು ಎಂದರು. ನಮ್ಮ ಭಾರತೀಯ ಸೇನೆಗಳ ಪರಾಕ್ರಮ ಈ ಪರಾಕ್ರಮ ರಕ್ಷಣೆ ಛತ್ರದೇಶವನ್ನು ಭಾರತ ಯಾವುದೋ ಕಾಲದಿಂದ ನಡೆಸಿಕೊಂಡು ಬಂದಿದೆ. ಈ ನೆಲದ ಅಸ್ಮಿತೆ ಉಳಿದಿರುವಂತಹ ಪರಾಕ್ರಮದಿಂದ ಇಡೀ ಮನುಕುಲಕ್ಕೆ ಆದಿ ಸಾಹಿತ್ಯವಾದ
ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರಿನಲ್ಲಿ ಭಾಗಿಯಾದ ಸೈನಿಕನಿಗೆ ಹಾಗೂ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಸಾಧನೆ ಮಾಡಿದ ಮಾಜಿ ಸೈನಿಕರ ಮಕ್ಕಳಿಗೆ ಗೌರವ ಸನ್ಮಾನ ಮಾಡಿದ್ರು. शहीदों की कुर्बानी देश की अमर कहानी. ಶ್ರೀ ಈರಪ್ಪ ಜಗಟ್ಟಿ ಹಾಲಿ ಸೈನಿಕರು ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿದಂತ ವೀರ ಯೋಧರು. ನಾವೆಲ್ಲರೂ ಇಲ್ಲಿ ಇಷ್ಟು ನಿಶ್ಚಿತೆಯಿಂದ ಕುಳಿತುಕೊಂಡು ಈ ಕಾರ್ಗಿಲ್ ವಿಜಯೋತ್ಸವ ಆಪರೇಷನ್ ಸಿಂಧೂರ್ ವಿಜಯೋತ್ಸವ ಕಾರ್ಯಕ್ರಮವನ್ನ ಅತ್ಯಂತ ಶಾಂತಿಯಿಂದ ಕೇಳ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ನಾವೆಲ್ಲರೂ ಇಷ್ಟು ಚೆನ್ನಾಗಿ ನೆಮ್ಮದಿಯಿಂದ ಕುಳಿತಿದ್ದೇವೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಈ ಸಂದರ್ಭದಲ್ಲಿ ಮಾಜಿ ಸೈನಿಕರ ಸಂಘಟನೆಯ ಜಿಲ್ಲಾಧ್ಯಕ್ಷ ಜಗದೀಶ್ ಪೂಜಾರಿ, ಉಪಾಧ್ಯಕ್ಷರಾದ ಸಂಗಪ್ಪ ಮೇಟಿ, ರಮೇಶ್ ಚೋಗ್ಲಾ, ಪ್ರಧಾನ ಕಾರ್ಯದರ್ಶಿ ಶಿವಬಸಪ್ಪ ಕಾಡನ್ನವರ, ಸಂತೋಷ್ ಹಿರೇಮಠ್, ಗಣಪತಿ ದೇಸಾಯಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. A1 Cell is live on Aradhana with low price guarantee. कम दामों में बड़ा धमाल ऑफर सिर्फ कुछ ही दिनों के लिए. स्टाइल भी, सेविंग्स भी और फैशन की सबसे बड़ी सेल. फैशन का फुल धमाका कुर्ती मात्र 125, स्टाइलिश टॉप सिर्फ 149 रुपीज, और परी जैसे फ्रॉक सिर्फ 299 रुपीज, किड्स टी शर्ट सिर्फ 149 रुपीज और जीन्स सिर्फ 249 रुपीज और एक कॉटन सिल्क साड़ी सिर्फ 350 रुपीज. यहाँ पे आपको लेटेस्ट ड्रेस मटेरियल सिर्फ 299 से मिल जाएगा और यहाँ पे आपको जीन्स शर्ट सिर्फ 299 से स्टार्ट है और जीन्स सिर्फ 450 से. लेटेस्ट कलेक्शन फॉर कंप्लीट फैमिली ओनली एट आराधना साड़ीज एंड रेडीमेड्स, मारुति गली, बेलगाम. Then guys, why are you waiting for? Don't forget to visit here. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में चार चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया. पूरे परिवार के कपड़े खरीदो अब एक ही छत के नीचे. आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम. साड़ी हर महिलाओं को लुभाने वाली बात. साड़ी तहजीब दिखाती. साड़ी परंपरा संभालती. महिलाओं को खूबसूरती और निखारने वाली एक से बढ़कर एक साड़ियों का खजाना. आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम.
आराधना साड़ी ड्रेस मटेरियल्स मारुति गल्ली बेलगाम. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಮಾಜಿ ಸೈನಿಕ ಸಂಘಟನೆಯ ಮಹಾ ಒಕ್ಕೂಟದಿಂದ ಆಯೋಜಿಸಲಾಗಿದ್ದ ಕಾರ್ಗಿಲ್ ವಿಜಯೋತ್ಸವ ಹಾಗೂ ಆಪರೇಷನ್ ಸಿಂಧೂರ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ನಗರದ ಕಿಲ್ಲಾಕೋಟೆಯಿಂದ ಬೈಕ್ ರ್ಯಾಲಿಗೆ ನಗರದ ಬಿಜೆಪಿ ಘಟಕದ ಪ್ರಧಾನ ಕಾರ್ಯದರ್ಶಿ ಮುರುಗೇಂದ್ರ ಗೌಡ ಪಾಟೀಲ್ ಶನಿವಾರ ಚಾಲನೆ ನೀಡಿದರು. ಮಾಜಿ ಸೈನಿಕ ಸಂಘಟನೆಯ ಮಹಾ ಒಕ್ಕೂಟದಿಂದ ಆಯೋಜಿಸಲಾದ ಕಾರ್ಗಿಲ್ ವಿಜಯೋತ್ಸವ ಹಾಗೂ ಆಪರೇಷನ್ ಸಿಂಧೂರ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ನಗರದ ಕಿಲ್ಲಾಕೋಟೆಯಿಂದ ಬೈಕ್ ರ್ಯಾಲಿಗೆ ನಗರದ ಬಿಜೆಪಿ ಘಟಕದ ಪ್ರಧಾನ ಕಾರ್ಯದರ್ಶಿ ಮುರುಗೇಂದ್ರ ಗೌಡ ಪಾಟೀಲ್ ಶನಿವಾರ ಚಾಲನೆ ನೀಡಿದರು. ಕಿಲ್ಲಾಕೋಟೆಯಿಂದ ಆರಂಭವಾದ ಬೈಕ್ ರ್ಯಾಲಿಗೆ ಸಂಗೊಳ್ಳಿ ರಾಯಣ್ಣ ವೃತ್ತ, ಕೇಂದ್ರ ಬಸ್ ನಿಲ್ದಾಣ, ಚನ್ನಮ್ಮ ವೃತ್ತದಿಂದ ಧರ್ಮನಾಥ ಭವನದವರೆಗೆ ಭಾರತ ಮಾತಾ ಕಿ ಜೈ ಎನ್ನುವ ಘೋಷ ವಾಕ್ಯದೊಂದಿಗೆ ತೆರಳಿದ್ರು. ಈ ಸಂದರ್ಭದಲ್ಲಿ ಮಾಜಿ ಸೈನಿಕರ ಸಂಘಟನೆಯ ಜಿಲ್ಲಾಧ್ಯಕ್ಷ ಜಗದೀಶ್ ಪೂಜಾರಿ, ಉಪಾಧ್ಯಕ್ಷ ಸಂಗಪ್ಪ ಮೆಟ್ಟಿ, ರಮೇಶ್ ಚೋಗ್ಲಾ, ಪ್ರಧಾನ ಕಾರ್ಯದರ್ಶಿ ಶಿವಬಸಪ್ಪ ಕಾಡನ್ನವರ್, ಸಂತೋಷ್ ಹಿರೇಮಠ್, ಗಣಪತಿ ದೇಸಾಯಿ, ಸೂರಜ್ ಪಾಟೀಲ್, ಸುನಿತಾ ಪಟನ್ ಶೆಟ್ಟಿ, ಸಂತೋಷ್ ಮಠಪತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಅಮಿಚೂರ ಜುಡೋ ಅಸೋಸಿಯೇಷನ್ ವತಿಯಿಂದ ಜುಲೈ 25ರಿಂದ 28ರವರೆಗೆ ಗಾಂಧಿ ಭವನದಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಜುಡೋ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ ಎಂದು ರಾಜ್ಯ ಅಮಿಚೂರ ಜುಡೋ ಅಸೋಸಿಯೇಷನ್ ಅಧ್ಯಕ್ಷ ಅಭಿಜಿತ್ ಹಾಗೂ ಡಾಕ್ಟರ್ ಸೋನಾಲಿ ಸೋನೋಬತ್ ಹೇಳಿದರು. ಅಮಿಚೂರು ಜುಡೋ ಅಸೋಸಿಯೇಷನ್ ವತಿಯಿಂದ ಜುಲೈ 25ರಿಂದ 28ರವರೆಗೆ ಗಾಂಧಿ ಭವನದಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಜುಡೋ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ ಎಂದು ರಾಜ್ಯ ಅಮಿಚೂರು ಜುಡೋ ಅಸೋಸಿಯೇಷನ್ ಅಧ್ಯಕ್ಷ ಅಭಿಜಿತ್ ಹಾಗೂ ಡಾಕ್ಟರ್ ಸೋನಾಲಿ ಸೋನೋಬತ್ ಹೇಳಿದರು. ಬೆಳಗಾವಿಯ ಗಾಂಧಿ ಭವನದಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಮಟ್ಟದ ಜುಡೋ ಚಾಂಪಿಯನ್ಶಿಪ್ನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಸುಮಾರು 800 ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಜುಡೋದಲ್ಲಿ ಭಾಗಿಯಾಗುವ ಕ್ರೀಡಾಪಟುಗಳಿಗೆ ಹಾಗೂ ತರಬೇತಿದಾರರಿಗೆ ಉಚಿತ ವಸತಿ, ಊಟ ಸೇರಿದಂತೆ ಇನ್ನಿತರ ಸೌಲಭ್ಯಗಳ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನಾವೇನು ಮಾಡಿದ್ರು, ಇದು ಜುಡೋಗೆ ಆಲ್ ಕರ್ನಾಟಕಲ್ಲಿ ಹಾಗೆ ಡೆವಲಪ್ ಮಾಡಬೇಕು ಅದು ವಿಚಾರ ಮಾಡಿದ್ರು. ಎಲ್ಲ ಸಂಘಟನೆ ನಾವು ಡಿಸ್ಕಸ್ ಮಾಡಿದ್ರು, ಏನಾಗ್ತಾ ಇದೆ, ಯಾಕೆ ಡೆವಲಪ್ ಆಗ್ತಾ ಇಲ್ಲ ಬೇರೆ ಡಿಸ್ಟಿಕಲ್ಲಿ ವಿಚಾರ ಮಾಡಿ ಒಂದು ಕರ್ನಾಟಕ ಅಮಿಚೂರ್ ಜುಡೋ ಅಸೋಸಿಯೇಷನ್ ಫಾರ್ಮ್ ಮಾಡಿದ್ರು. ಏನು ಪ್ರಾಬ್ಲಮ್ಸ್ ಇದೆ ಆ ಪ್ರಾಬ್ಲಮ್ಸ್ ಬಗ್ಗೆ ನಾವು ವಿಚಾರ ಮಾಡಿ ಫಸ್ಟ್ ಓಪನ್ ಸ್ಟೇಟ್ ಜುಡೋ ಚಾಂಪಿಯನ್ಶಿಪ್ ಇಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಇದು ಮಾಡಲಿಕ್ಕೆ ಉದ್ದೇಶ ಮ್ಯಾಕ್ಸಿಮಮ್ ಡಿಸ್ಟಿಕ್ ಸುಮಾರು 20 ಡಿಸ್ಟಿಕ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಮೊದಲೇ 2 and 3 ಡಿಸ್ಟಿಕ್ ಬರೀ ಪಾರ್ಟಿಸಿಪೇಟ್, ಬೆಳಗಾಂ ಸ್ಪೋರ್ಟ್ಸ್ ಹಾಸ್ಟೆಲ್ और ಸಾಯಿ ಹಾಸ್ಟೆಲ್, ಬೇರೆ ಆಲ್ ಡಿಸ್ಟಿಕ್ ಬ್ಲೈಂಡ್. ಅದೀಗ ನಾವು ಎಲ್ಲ ಡಿಸ್ಟಿಕಲ್ಲಿ ನಮ್ಮ ಕೋಚೇಜ್, ಎಕ್ಸ್ಪರ್ಟ್ ಕೋಚೇಜ್ ಇದೆ, ಇಂಟರ್ನ್ಯಾಷನಲ್ ಕೋಚೇಜ್ ಇದೆ. ಅವರು ಸ್ವಂತ ಹೋಗಿ 10 days 15 days ಕ್ಯಾಂಪ್ ಮಾಡಿದ್ರು, ಹುಡುಗರಿಗೆ ಟ್ರೈನ್ ಮಾಡಿದ್ರು, ಆಲ್ ಡಿಸ್ಟಿಕಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಆ ಡಿಸ್ಟಿಕ್ಕಿಂದ ಇವತ್ತು 20 ಡಿಸ್ಟಿಕ್ ಆಲ್ರೆಡಿ ರಿಜಿಸ್ಟರ್ಡ್ ಆಗಿದೆ. ಸುಮಾರು 500 to 600 ಹುಡುಗರು ರಿಜಿಸ್ಟರ್ಡ್ ಆಯಿತು. ಇನ್ನು ಟೈಮ್ ಇದೆ, ಸುಮಾರು 700-800 ಹುಡುಗರು ಪಾರ್ಟಿಸಿಪೇಷನ್ ಮಾಡಲಿಕ್ಕೆ ಇದೆ. ಇಲ್ಲಿ ಬೆಳಗಾಮಲ್ಲಿ ನಾವು ಮೊದಲೇ ಕೆಲಸ ಮಾಡಿದ್ದು ಏಷಿಯನ್ ಗೇಮ್ಸ್, ನೆಕ್ಸ್ಟ್ ಒಲಿಂಪಿಕ್. ಆ ಥರ ಇಲ್ಲಿ ಪೊಟೆನ್ಷಿಯಲ್ ಇದೆ ಹುಡುಗರು ಕಡೆ. ಒಲಿಂಪಿಕ್ ಮೆಡಲ್ ನಾವು ಇಲ್ಲಿ ಬೆಳಗಾವಿಯಿಂದ ಆಗಬೇಕು, ವರ್ಲ್ಡ್ ಕ್ಲಾಸ್ ಫ್ಯಾಸಿಲಿಟಿ ಇದೆ. ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅದು ಎಲ್ಲ ನಾವು ಈಗ ಡಿಸ್ಕಸ್ ಮಾಡಿದ್ರು, ಆ ಥರ ಪ್ಲಾನ್ ಮಾಡ್ತೀನಿ. ಡಾಕ್ಟರ್ ಸೋನಾಲಿ ಸೋನೋಬತ್ ಮಾತನಾಡಿ, ಅಮಿಚೂರು ಜುಡೋ ಅಸೋಸಿಯೇಷನ್ ಇತ್ತೀಚೆಗೆ ಬೆಳೆದ ಸಂಸ್ಥೆ. ನಮ್ಮ ಸಂಸ್ಥೆಯಿಂದ ಜುಡೋ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿಕೊಂಡು ಬಂದಿದ್ದೇವೆ. ಈ ರೀತಿ ಚಾಂಪಿಯನ್ಶಿಪ್ ಆಗಿರಲಿಲ್ಲ, ಎಲ್ಲರಿಗೂ ವೈಯಕ್ತಿಕವಾಗಿ ಸಂಪರ್ಕ ಮಾಡಿ ಆಹ್ವಾನ ಮಾಡಲಾಗಿದೆ ಎಂದರು.
ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ನಾನಾವಾಡಿಯಲ್ಲಿರುವ ಕಾಲುವೆ ಜಾರಿ ಬಿದ್ದ ಆಕಳನ್ನು ಅಗ್ನಿಶಾಮಕ ದಳ ಹಾಗೂ ಶ್ರೀರಾಮ ಸೇನೆಯ ಹಿಂದೂಸ್ತಾನ್ ಸಂಘಟನೆಯ ಯುವಕರು ಸೇರಿಕೊಂಡು ರಕ್ಷಣೆ ಮಾಡಿದ್ದಾರೆ. ನಾನಾವಾಡಿಯಲ್ಲಿರುವ ಕಾಲುವೆಗೆ ಜಾರಿ ಬಿದ್ದ ಆಕಳನ್ನು ಅಗ್ನಿಶಾಮಕ ದಳ ಹಾಗೂ ಶ್ರೀರಾಮ ಸೇನೆ ಹಿಂದೂಸ್ತಾನ್ ಸಂಘಟನೆಯ ಯುವಕರು ಸೇರಿಕೊಂಡು ರಕ್ಷಣೆ ಮಾಡಿದ್ದಾರೆ. ನಗರದಲ್ಲಿ ಮಳೆಯ ಅವಾಂತರಕ್ಕೆ ಗಿಡ ಮರಗಳು ನೆಲಕ್ಕೆ ಬೀಳುತ್ತಿವೆ. ಮೇವು ಅರಿಸಿಕೊಂಡು ಹೊರಟಿದ್ದ ಆಕಳು ಒಂದು ಕಾಲುವೆಗೆ ಬಿದ್ದಿದ್ದನ್ನು ಗಮನಿಸಿದ ಸ್ಥಳೀಯರು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಕರೆ ಮಾಡಿ ವಿಷಯ ತಿಳಿಸಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಬಂದ ಸಿಬ್ಬಂದಿಗಳು ಆಕಳನ್ನು ರಕ್ಷಣೆ ಮಾಡಿದ್ದಾರೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಪ್ರಸ್ತುತ ದಿನಗಳಲ್ಲಿ ವಿದ್ಯಾರ್ಥಿಗಳು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾದಕ ವ್ಯಸನಿಗಳಾಗುತ್ತಿರುವ ಹಿನ್ನೆಲೆ ಅಕ್ರಮ ಮಾದಕ ದ್ರವ್ಯಗಳನ್ನು ಸೇವನೆ ಪತ್ತೆ ಹಚ್ಚಲು ನಾರ್ಕೋಟಿಕ್ಸ್ ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಹೇಳಿದರು. ಪ್ರಸ್ತುತ ದಿನಗಳಲ್ಲಿ ವಿದ್ಯಾರ್ಥಿಗಳು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾದಕ ವ್ಯಸನಗಳಾಗುತ್ತಿರುವ ಹಿನ್ನೆಲೆ ಅಕ್ರಮ ಮಾದಕ ದ್ರವ್ಯಗಳನ್ನು ಸೇವನೆ ಪತ್ತೆ ಹಚ್ಚಲು ನಾರ್ಕೋಟಿಕ್ಸ್ ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಹೇಳಿದರು. ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ವಿಷಯವಾಗಿ ಎಲ್ಲಾ ಕಾಲೇಜುಗಳ ಪ್ರಾಂಚಾರ್ಯ ಅವರೊಂದಿಗೆ ಸಭೆ ನಡೆಸಿ ಚರ್ಚಿಸಲಾಗಿದೆ. ನಾರ್ಕೋಟಿಕ್ಸ್ ಪರೀಕ್ಷೆ ಒಪ್ಪಿಗೆ ನೀಡಿದ್ದು ಶೀಘ್ರವೇ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಆರಂಭಿಸಲಾಗುವುದು ಎಂದರು. ಈಗ ನಾವು ನಾರ್ಕೋಟಿಕ್ಸ್ ಕಿಟ್ ಪರ್ಚೇಸ್ ಮಾಡ್ತಾ ಇದ್ದೀವಿ. ನಮ್ಮ ವರಿ ಏನಿದೆ ಅಂದರೆ ಡ್ರಂಕ್ ಆ್ಯಂಡ್ ಡ್ರೈವಿಗೆ ನಾವು ಪತ್ತೆ ಮಾಡ್ತೀವಿ, ಬಟ್ ನಾರ್ಕೋಟಿಕ್ಸ್ ಗಾಂಜಾ ಸೇರಿಸ್ಕೊಂಡು ಅವನು ಡ್ರೈವ್ ಮಾಡ್ತಾಯಿದ್ದೆ ನಮಗೆ ಗೊತ್ತಾಗಲ್ಲ. ಸೊ ಆ ಕಿಟ್ 10 ದಿನದೊಳಗಡೆ ನಮಗೆ ಸಿಗ್ಬಿಡುತ್ತೆ. ಆಮೇಲೆ ವಿಲ್ ಬಿ ಡೂಯಿಂಗ್ ದಟ್ ಟೆಸ್ಟಿಂಗ್. ಆ್ಯಸ್ ವೆಲ್ ಆಸ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಆರ್ ಕನ್ಸರ್ನ್, ಪ್ರಿನ್ಸಿಪಲ್ ಅವರು ಯಾರು ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಖಂಡಿತವಾಗಿ ನಾವು ಅಲ್ಲಿ ಹೋಗಿ ಆ ಕಿಟ್ ಮುಖಾಂತರ ವಿ ಕ್ಯಾನ್ ಡೂ ದಟ್ ಟೆಸ್ಟಿಂಗ್. ಸ್ಟೂಡೆಂಟ್ಸ್ ಅದು ತೊಗೊಳ್ತಾ ಇದ್ದರೆ ದಯವಿಟ್ಟು ಬಿ ಅಲರ್ಟ್. 27 NDPS ಆ್ಯಕ್ಟ್ ಪ್ರಕಾರ ಸೇವನೆ, ನಾರ್ಕೋಟಿಕ್ಸ್ ಪದಾರ್ಥದ ಸೇವನೆ ಅದು ಕೂಡ ಒಂದು ಅಫೆನ್ಸ್ ಇದೆ. ನಿಮಗೆ ದೊಡ್ಡ ಭವಿಷ್ಯ ಇದೆ ಮುಂದೆ. ಯಾವುದೇ ನಿಮಗೆ ಜಾಬ್ ಸಿಕ್ಕಿದ್ರಿ, ಪ್ರೈವೇಟ್ ಜಾಬ್ ಆಗಲಿ ಸರ್ಕಾರಿ ಜಾಬ್ ಆಗಲಿ, ವೆರಿಫಿಕೇಷನ್ ಬೆಳಗಾವಿಗೆ ಬರುವುದು, ಇವರ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಇದೆ ಅಥವಾ ಇಲ್ಲ, ಆ್ಯಂಡ್ ದಟ್ ವಿಲ್ ಪ್ರೊಹಿಬಿಟ್ ಯುವರ್ ಎಂಟ್ರಿ ಇನ್ ಯಾವುದೇ ಸರ್ಕಾರಿ ಅಥವಾ ಪ್ರೈವೇಟ್ ಜಾಬ್ನಲ್ಲಿ. ಸೊ ನಿಮ್ಮ ಭವಿಷ್ಯ ಜೊತೆಗೆ ಆಟ ಆಡಬೇಡಿ. ಸ್ಟೇ ಅವೇ ಫ್ರಮ್ ದ ಡ್ರಗ್ಸ್. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. थोड़ी सी महकी रुत अनोखी है. हल्के हल्के दिल में हलचल क्यों मचलती है. ये कैसा है समा, ये प्यार सा एहसास है. ये किसकी पलकों में है तस्वीरें, कैसी नुमाइश है. आराधना, मारुति गली, बेलगाव. वस्त्रों का संगम, सुंदर सलोना, मन भाई आराधना. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, Stop it! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1
ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಹೊಳೆಯಿರಿ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ಜುಲೈ 7ರಿಂದ 27ರವರೆಗೆ ನಡೆಯಲಿದೆ. ಎಲ್ಲ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ 7,000 ರೂಪಾಯಿಗಳ ಫ್ಲಾಟ್ ರಿಯಾಯಿತಿ. ಅಷ್ಟೇ ಅಲ್ಲ, ವಜ್ರಾಭರಣ ಖರೀದಿಯೊಂದಿಗೆ 2 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಪತ್ನಿ ಅಳಿಯನ ಎದುರೇ ಕತ್ತು ಕೊಯ್ದುಕೊಂಡು ಪತಿಯೋರ್ವ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಳಗಾವಿ ತಾಲೂಕಿನ ಹೊನ್ನಿಹಾಳ ಗ್ರಾಮದಲ್ಲಿ ನಡೆದಿದೆ. ಪತ್ನಿ ಅಳಿಯನ ಎದುರೇ ಕತ್ತು ಕೊಯ್ದುಕೊಂಡು ಪತಿಯೋರ್ವ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಳಗಾವಿ ತಾಲೂಕಿನ ಹೊನ್ನಿಹಾಳ ಗ್ರಾಮದಲ್ಲಿ ನಡೆದಿದೆ. ಮಲ್ಲಪ್ಪ ಕಟಬುಗೋಳ, ವಯಸ್ಸು 35, ತನ್ನ ಕತ್ತು ತಾನೇ ಕೊಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ. ನಿನ್ನೆ ದಿನ ಮನೆಯಲ್ಲಿದ್ದ ಅಕ್ಕಿ ಮಾರಿ ಸಾರಾಯಿ ಕುಡಿದು ಬಂದು ಗಂಡ ಗಲಾಟೆ ನಡೆಸಿದ್ದ. ರಾತ್ರಿ ಇಡೀ ಹೆಂಡತಿ ರೇಖಾ ಜೊತೆ ಗಲಾಟೆ ಮಾಡಿ ಹಲ್ಲೆ ಮಾಡಿದ್ದಾನೆ. ಸಹೋದರನ್ನ ಕರೆಸಿ ಬುದ್ಧಿ ಹೇಳಿಸಿದ ಪತ್ನಿ ಈ ವೇಳೆ ಅಳಿಯ ಮಲ್ಲಿಕಾರ್ಜುನ್ನಿಂದ ಮಾವನ ಮೇಲೆ ಕಟ್ಟಿಗೆಯಿಂದ ಹಲ್ಲೆ ಮಾಡುತ್ತಿದ್ದಂತೆ ಮನೆಯಲ್ಲಿದ್ದ ಕುಡುಗೋಲು ಹಿಡಿದು ಸಾಯುವ ಬೆದರಿಕೆ ಹಾಕಿದ್ದ. ನೀನು ಸತ್ರೆ ಅಕ್ಕ ಚೆನ್ನಾಗಿ ಇರುತ್ತಾಳೆ ಅಂತ ಅಳಿಯ ಮಲ್ಲಿಕಾರ್ಜುನ್ ಹೀಗೆ ಹೇಳುತ್ತಿದ್ದಂತೆ ಕ್ಷಣಾರ್ಥದಲ್ಲಿ ಕತ್ತು ಕೊಯ್ದುಕೊಂಡು ತೀವ್ರ ರಕ್ತಸ್ರಾವವಾಗಿ ಮಲ್ಲಪ್ಪ ಮೃತಪಟ್ಟಿದ್ದಾನೆ. ಮಲ್ಲಪ್ಪ ಸಾಯುತ್ತಿದ್ದಂತೆ ಅಳಿಯ ಪರಾರಿಯಾಗಿದ್ದಾನೆ. ಸ್ಥಳಕ್ಕೆ ಮಾರಿಹಾಳ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆತ್ಮಹತ್ಯೆ ಪ್ರಚೋದನೆ ಕೇಸ್ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸಿದ್ದಾರೆ. ಮರಣೋತ್ತರ ಪರೀಕ್ಷೆಗೆ ಬಿಮ್ಸ್ ಆಸ್ಪತ್ರೆಯ ಶವಗಾರಕ್ಕೆ ಮೃತದೇಹ ಸ್ಥಳಾಂತರಿಸಲಾಗಿದೆ. ಮಾರಿಹಾಳ್ ಪೊಲೀಸ್ ಠಾಣೆಯಲ್ಲಿ ಅಳಿಯ ಮಲ್ಲಿಕಾರ್ಜುನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ನೆರೆಯ ಕೊಲ್ಲಾಪುರ ಜಿಲ್ಲೆಯ ರಾಧಾನಗರಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಜಲಾಶಯದ 3 ಸ್ವಯಂಚಾಲಿತ ಗೇಟುಗಳನ್ನು ತೆರೆಯಲಾಗಿದೆ. ಶುಕ್ರವಾರ ರಾತ್ರಿ 11 ಗಂಟೆಗೆ 3, 5 ಹಾಗೂ 6 ಸಂಖ್ಯೆಯ ಗೇಟ್ ಓಪನ್ ಆಗಿದೆ. ನೆರೆಯ ಕೊಲ್ಲಾಪುರ ಜಿಲ್ಲೆಯ ರಾಧಾನಗರಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಜಲಾಶಯದ 3 ಸ್ವಯಂಚಾಲಿತ ಗೇಟುಗಳನ್ನು ತೆರೆಯಲಾಗಿದೆ. ಶುಕ್ರವಾರ ರಾತ್ರಿ 11 ಗಂಟೆಗೆ 3, 5 ಹಾಗೂ 6 ಸಂಖ್ಯೆಯ ಗೇಟ್ ಓಪನ್ ಆಗಿದೆ. ಒಟ್ಟು 5,784 ಕ್ಯೂಸೆಕ್ ನೀರು ಭೋಗಾವತಿ ನದಿಗೆ ಬಿಡಲಾಗುತ್ತಿದೆ. ನದಿ ತೀರದ ಜನರಿಗೆ ಜಾಗರೂಕತೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ಹೀಗಾಗಿ ಕರ್ನಾಟಕದ ಚಿಕ್ಕೋಡಿ ತಾಲೂಕಿನ ಕೃಷ್ಣಾ ನದಿಗೆ ನೀರಿನ ಮಟ್ಟ ಹೆಚ್ಚಾಗಿ ಪ್ರವಾಹದ ಸಂಕಟ ಎದುರಾಗುವ ಸಾಧ್ಯತೆ ಇದೆ. ಅಜಿತ್ ಕೋತ್, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಅಮೆಚೂರ ಜೂಡೋ ಅಸೋಸಿಯೇಷನ್ ವತಿಯಿಂದ ಜುಲೈ 25ರಿಂದ ಆರಂಭವಾಗಿರುವ ಜೂಡೋ ಚಾಂಪಿಯನ್ಶಿಪ್ ಶನಿವಾರ ಮುಂದುವರೆದಿದ್ದು ಜೂಡೋ ಪಟುಗಳು ಆಟ ನೋಡುಗರ ಕಣ್ಮನ ಸೆಳೆಯಿತು. ಅಮೆಚೂರ ಜೂಡೋ ಅಸೋಸಿಯೇಷನ್ ವತಿಯಿಂದ ಜುಲೈ 25ರಿಂದ ಆರಂಭಗೊಂಡಿರುವ ಜೂಡೋ ಚಾಂಪಿಯನ್ಶಿಪ್ ಶನಿವಾರ ಮುಂದುವರೆದಿದ್ದು ಜೂಡೋ ಪಟುಗಳು ಆಟ ನೋಡುಗರ ಕಣ್ಮನ ಸೆಳೆಯಿತು. ಗಾಂಧಿ ಭವನದಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಜೂಡೋ ಚಾಂಪಿಯನ್ಶಿಪ್ನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಸುಮಾರು 800 ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಜೂಡೋ ಚಾಂಪಿಯನ್ಶಿಪ್ಗೆ ಅದ್ದೂರಿ ಚಾಲನೆ ಸಿಕ್ಕಿದ್ದು ಕ್ರೀಡಾಪಟುಗಳ ಸಾಹಸ ಪ್ರದರ್ಶನ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿತ್ತು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ಕಡೆ ಬಜಾರ್ ಹಾಗೂ ಮಾರ್ಕೆಟ್ ಠಾಣೆ ಪೊಲೀಸರು ನಗರದಲ್ಲಿ ಹೆರಾಯಿನ್ ಮಾರಾಟದಲ್ಲಿ ತೊಡಗಿದ 4ರನ್ನು ಬಂಧಿಸಿದ್ದಾರೆ.
ಬೆಳಗಾವಿ ಕಡೆ ಬಜಾರ್ ಹಾಗೂ ಮಾರ್ಕೆಟ್ ಠಾಣೆ ಪೊಲೀಸರು ನಗರದಲ್ಲಿ ಹೆರಾಯಿನ್ ಮಾರಾಟದಲ್ಲಿ ತೊಡಗಿದ 4 ಬಂಧಿಸಿದ್ದಾರೆ. ಕಡೆ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ತಾಂಗಡ ಗಲ್ಲಿಯಲ್ಲಿ ಹೆರಾಯಿನ್ ಮಾರಾಟದಲ್ಲಿ ತೊಡಗಿದ ವಿಶ್ವನಾಥ್ ಗೋಡಡಕ್ಕಿ ಹಾಗೂ ಮಯೂರ್ ರಾವುತ್ ಎಂಬಾತರನ್ನು ಬಂಧಿಸಿ ಅವರಿಂದ 14.63 ಗ್ರಾಂ ತೂಕದ 33 ಬೆಲೆಯ ಹೆರಾಯಿನ್ ಅನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಮಾರ್ಕೆಟ್ ಠಾಣೆ ವ್ಯಾಪ್ತಿಯಲ್ಲಿ ಕಾಮತ್ ಗಲ್ಲಿಯಲ್ಲಿ ಹೆರಾಯಿನ್ ಮಾರಾಟದಲ್ಲಿ ತೊಡಗಿದ ವಕ್ತಾರ್ ಅಹಮದ್ ನಾಯಕ್ವಾಡಿ, ರೋಷನ್ ಮುಲ್ಲಾ ಎಂಬ ಆರೋಪಿಗಳನ್ನು ಮಾರ್ಕೆಟ್ ಠಾಣೆ ಪೊಲೀಸರು ಬಂಧಿಸಿದ್ದು, ಬಂಧಿತರಿಂದ 14.39 ಗ್ರಾಂ ತೂಕದ 11,800 ರೂಪಾಯಿ ಮೌಲ್ಯದ ಹೆರಾಯಿನ್ ವಶಕ್ಕೆ ಪಡೆದಿದ್ದಾರೆ. ಈ ಕುರಿತು ಮಾರ್ಕೆಟ್ ಹಾಗೂ ಕಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ NDPIS ಆಕ್ಟ್ ಅಡಿಯಲ್ಲಿ ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಗೋವಾದಲ್ಲಿ ಕನ್ನಡ ಕಾರ್ಮಿಕರಿಗೆ ರಕ್ಷಣೆ ಇಲ್ಲ. ಕರ್ನಾಟಕ ಸರ್ಕಾರ ನಮಗೆ ರಕ್ಷಣೆ ಕೊಡಬೇಕು ಎಂದು ಗೋವಾದಲ್ಲಿ ಹಲ್ಲೆಗೊಳಗಾದ ಲಾರಿ ಚಾಲಕ ಅನಿಲ್ ರಾಥೋಡ್ ಹೇಳಿದ್ರು. ಗೋವಾದಲ್ಲಿ ಕನ್ನಡ ಕಾರ್ಮಿಕರ ರಕ್ಷಣೆ ಇಲ್ಲ. ಕರ್ನಾಟಕ ಸರ್ಕಾರ ನಮಗೆ ರಕ್ಷಣೆ ಕೊಡಬೇಕು ಎಂದು ಗೋವಾದಲ್ಲಿ ಹಲ್ಲೆಗೊಳಗಾದ ಲಾರಿ ಚಾಲಕ ಅನಿಲ್ ರಾಠೋಡ್ ಹೇಳಿದ್ರು. ಶನಿವಾರ ಬೆಳಗಾವಿಯ ಜಿಲ್ಲಾಧಿಕಾರಿಯ ಕಚೇರಿ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ನಮಗೆ ರಕ್ಷಣೆ ನೀಡುವಂತೆ ಹಲವಾರು ಬಾರಿ ಗೋವಾ ಸರ್ಕಾರಕ್ಕೆ ರಕ್ಷಣೆ ಕೋರಿದ್ರು, ನಿರ್ಲಕ್ಷ್ಯ ಮಾಡಿದ್ದಾರೆ. ನಮಗೆ ಕರ್ನಾಟಕ ಸರ್ಕಾರದಿಂದ ರಕ್ಷಣೆ ಕೊಡಿಸಬೇಕು ಎಂದರು. ಅಲ್ಲಿ ಗೋವಾ ಜನ ಚಲೋ ಅದ್ರಿ, ಗೋವಾ ಜನದ ಪ್ರಾಬ್ಲಮ್ ಇಲ್ಲ. ಒಂದು ಅವ್ರದ್ದು ಟೀಮ್ ಐತ್ರಿ. ಗೋವಾ ಜನ ನಮಗೆ ದುಡಿಯೋಕೆ ಹೋಗ್ತೀವಿ, ಅಲ್ಲಿ ನಮಗೆಲ್ಲ ಸಪೋರ್ಟ್ ಐತಿ. ಅವರು ಚಲೋ ಜನ ಇದ್ದಾರೆ, ಅವ್ರೇನು ಪ್ರಾಬ್ಲಮ್ ಇಲ್ಲ ಗೋವಾ ಜನದು. ಆದ್ರೆ ಅವ್ರದ್ದು ಒಂದು 10-20 ಜನ ಇದ್ದಾರೆ. ಅವರು ಅವ್ರಲ್ಲಿಂದ ನಮಗೆ ಭಾಳ ಅಂದ್ರೆ ದಿನ ಎದ್ದು ಕೂಡಲೇ ನೀವು ಹೊರಗಿನ ಮಂದಿ ಹಿಂಗೆ ನೀವು ದುಡಿಯೋಕೆ ಬರ್ತೀರಿ, ನೀವು ಗಾಡಿ ಓಡಿಸ್ರಿ, ನೀವು ಮಾಲೀಕರಾಗಬೇಡ್ರಿ. ಕಲ್ಲು ಹೊಡ್ಯಾಕೆ ಬಂದಿರಿ, ಕಲ್ಲೇ ಹೊಡೀರಿ. ನೀವು ಗಾಡಿ ಗಟ್ರ ತೆಗಿಯಾಕೆ ಬಂದಿರಿ, ಗಟ್ರ ತೆಗೀರಿ. ಇಲ್ಲಿ ಬಾತ್ರೂಮ್ ಸಾಫ್ ಬಾತ್ರೂಮೇ ಸಾಫ್ ಮಾಡಿರಿ, ನೀವು ಗಾಡಿ ತಗೋಬೇಡ್ರಿ. ಹಂಗಂತ ನಮಗೆ ಟಾರ್ಚರ್ ಕೊಡಕತ್ತಾರ ರೀ. ಅಲ್ಲೊಂದು ಮಂದಿ ಹೊಡೆದಾರ್ರಿ, ಆದ್ರೆ ನಮ್ಮ ಬಳಿ ಪ್ರೂಫ್ ಇಲ್ಲ, ಏನಿಲ್ಲ. ನಾವು ಹೊಡೆಸ್ಕೊಂಡು ಸುಮ್ಮನೆ ಆಗಿಬಿಟ್ಟಿರಿ. ಹಾಗಂದ್ರೆ ನನಗೆ ಹೊಡ್ಯಾಕೆ ಬಂದ್ರೆ ನಾನು ಇಡುವ ಮಾಡೇನಿ ರೀ. ಅದ್ರ ನನಗೆ ಭಾಳ ಅಷ್ಟು ದಬ್ಬಾಗಿ ಬಂದದ್ರಿ ಈಗ ಆಲ್ರೆಡಿ. ಅಂದ್ರೆ ದಿನ ಎದ್ದು ಕೂಡಲೇ ನಮ್ಮ ಮಾಲಕರಿಗೆ ಆಯಿತು, ಅಲ್ಲಿ ನಮ್ಮ ವರ್ಕ್ ಮಾಡ್ತೀವಿ ಅಲ್ಲಿ ಆಯಿತು, ನಾವು ಗಾಡಿ ಓಡಿಸ್ತೀವಿ ಅಲ್ಲಿ ಆಯಿತು, ಎಲ್ಲರಿಗೂ ದಬ್ಬಾಳಿಕೆ ಮಾಡ್ತಾರೆ ರೀ. ನೀ ಯಾಕೆ ಬಂದು ಅಲ್ಲಿ ಯಾಕೆ ಬಂದು ಅವನ ಜೊತೆ ಯಾಕೆ ಹೊಂಟಿ, ಒಬ್ಬನೇ ಇರ್ತೀನಿ, ಒಬ್ಬನೇ ಇರಬೇಕು. ಮತ್ತು ಅವನಿಗೆ ನಮ್ಮ ಮನೆ ಇರೋದು ಅಲ್ಲಿ ತೊಂದರೆ. ಮೊಬೈಲ್ ಇಂತ ಮಾತಾಡಲ್ಲ. ಗೋವಾದೊಳಗ ಈಗ ನೀವು ಗಾಡಿ ಒಳಗೆ ಕೂತಿದ್ದೀರಿ, ಮತ್ತೊಂದು ಗಾಡಿ ಬಂದು ನಿಲ್ಲಿಸಿ ನಿಮ್ಗೆ ಹೊಡಿತೈತಿ. ಏನು ಯಾವ ಕಾರಣಕ್ಕೆ ನಿಮ್ಮನ್ನ ಟಾರ್ಗೆಟ್ ಮಾಡಿ ನಿಮ್ಮದೇ ಗಾಡಿ ನಿಲ್ಲಿಸಿ ನಿಮ್ಗೆ ಹೊಡಿಬೇಕಂತಂದ್ರೆ ಏನು ಕಾರಣ ಏನು ಅಂತಂದ್ರೆ ಸರ್? ಕಾರಣ ಅಂತ ಮೊದಲಿಂದ ಸರ್ ಎಲ್ಲರಿಗೂ ತೊಂದರೆ ಮಾಡ್ಕೊಂಡು ಬಂದಾರೆ ಅವರು, ಹೊರಗಿನ ಮಂದಿ ಅದಕ್ಕೆ ಸರ್. ಈಗ ನನಗೇನು ಆ ಥರ ಏನು, ನಾನು ಸಿಂಪಲ್ ಆಗಿ ನಾನು ಮುಂಜಾನೆ ಹೋಗ್ಬೇಕಂತ ನಾವು ಹೋಗಿದ್ದೆ ಸರ್. ಬಟ್ ಏನು ಅವ್ರು ಕೇಳಿದ್ರು ಸರ್, ಒಟ್ಟು ಮಾತಾಡಿಲ್ಲ. ಡೈರೆಕ್ಟ್ ಬಂದು ಒಮ್ಮಿನಿ ಬಂದು ಅಡ್ಡ ಬಂತ್ರಿ. ಕಳೆದ 30 ವರ್ಷಗಳಿಂದ ಗೋವಾದಲ್ಲಿಯೇ ಜೀವನ ನಡೆಸುತ್ತಿದ್ದೇವೆ. ಗೋವಾದ ಜನರು ಒಳ್ಳೆಯವರು, ಆದರೆ ಅಲ್ಲಿನ ಕೆಲ ಕಿಡಿಗೇಡಿಗಳು ಲಾರಿ ಚಾಲಕರು ಹಾಗೂ ಕನ್ನಡಿಗರನ್ನು ಗುರಿಯಾಗಿಸಿದ್ದಾರೆ. ವಿನಾಕಾರಣ ಕನ್ನಡಿಗರನ್ನು ಟಾರ್ಗೆಟ್ ಮಾಡುತ್ತಿದ್ದಾರೆ. ನಮಗೆ ರಕ್ಷಣೆ ಕೊಡಬೇಕೆಂದು ಸಚಿವ HK ಪಾಟೀಲ್ ಅವರಿಗೆ ಮನವಿ ಕೊಡುತ್ತೇವೆ ಎಂದರು. ಸಣ್ಣ ಬಸ್ಸು ಕಮಲಾಪುರ ಮಾತನಾಡಿ, ಗೋವಾದಲ್ಲಿ ಕನ್ನಡಿಗರಿಗೆ ತೊಂದರೆ ಕೊಡುವ ಕೆಲಸವನ್ನು ಅಲ್ಲಿಯ ಕಿಡಿಗೇಡಿಗಳು ಮಾಡುತ್ತಿದ್ದಾರೆ. ಗೋವಾ ಸರ್ಕಾರದ ಜೊತೆಗೆ ಕರ್ನಾಟಕದ CM ಮಾತನಾಡಬೇಕು ಎಂದರು. ಭಾಳಷ್ಟು ರೆಕಾರ್ಡಿಂಗ್ ಇದಾವೆ, ನಾವು ಅಂದಿಲ್ಲ, ಹಂಗಂದಿಲ್ಲ, ಹಿಂಗಂದಿಲ್ಲ ಅಂತಂತಾರೆ ಅವ್ರು. ಆದ್ರೆ ಅನಿಲದ ಅಟ್ಯಾಕ್ ಆದ ಕೂಡಲೇ ಒಂದು ಬುಲೋರೋ ಒಂದು ಓಮಿನಿ ಮುಂದೆ ಬಂದು ಅಟ್ಯಾಕ್ ಆದಮೇಲೆ ಅವ್ರು ವಿಡಿಯೋ ಮಾಡಿ ಸ್ಟಾರ್ಟ್ ಮಾಡಿದ ಮೇಲೆ ತಂದೆ ಮ್ಯಾಗ ತಾಯಿ ಮ್ಯಾಗ ಅಂತೇಳಿ ಕೊಂಕಣಿ ಭಾಷೆಯಲ್ಲಿ ಬೇದ್ರವರು. ಬೇದ ಮೇಲೆ ಅನಿಲ್ ಅಷ್ಟು ಧೈರ್ಯವಾಗಿ ವಿಡಿಯೋ ಮಾಡಿದ ಮೇಲೆ ನೀವು ಯಾರಿಗೆ ಹೇಳ್ತೀವಿ ಹೇಳು. ಮತ್ತು ಅವ್ರು ಅಂತಾರೆ ಸ್ಟೇಷನ್ ತಾಗ ಹೋಗಿದ್ದವನು ಅನಿಲ್. ಪಾಪ ನಮ್ಮ ಜನ ಎಲ್ಲರೂ ಹೋದಾಗ ಅವ್ರೇನಂತಾರ, ಹುಡಿ ಕುಡಿ ಕೊಡಿತೀವಿ, ನಿಮ್ಮನ್ನ ಕಂಪ್ಲೇಂಟ್ ಮಾಡ್ತಿರಲ್ಲ, ಹುಡಿ ಕುಡಿ ಕೊಡಿತೀವಿ ಅಂತ ಇನ್ನೂ ಭಯ ಐತಿ. ಮತ್ತೊಳ್ಳೆ ಅನಿಲಿಗೆ ಈಗ ರೂಮ್ ಖಾಲಿ ಮಾಡಕ್ಕೆ ಹೇಳಿದಾರೆ. ರೂಮ್ ಖಾಲಿ ಮಾಡಿದ್ವಿ, ಓಕೆ. ಇಲ್ಲಕ್ಕಂತಂದ್ರೆ ನಾವು ಏನು ಮಾಡ್ತೀವಿ ಗುರುತಿಲ್ಲ ಅಂತೇಳಿ ಮನೆ ಮಾಲಕರಿಗೆ ಬೆದರಿಕೆ ಹಾಕ್ಯಾರ. ಇಲ್ಲ ಅವ್ರ ಪೊಲೀಸರದ್ದು ಏನು ರೆಸ್ಪಾನ್ಸ್ ಇಲ್ಲ ಅಂತಂದ್ರೆ ಅವ್ರ ಕಂಪ್ಲೇಂಟ್ ಇನ್ನೂವರೆಗೆ FIR ಮಾಡಿಲ್ಲ. FIR ಮಾಡಿಲ್ಲ ಅಂದ್ರೆ ನಮ್ಮ ಕಡೆ ಯಾವುದೇ ಈಗ ಕನಿಷ್ಠ ಒಂದು 10 ಕೇಸ್ ಆಗಿರ್ಬೋದು. ನಾವು 10 ಮಂದಿ ಕೊಟ್ಟಿರ್ಬೋದಲ್ವ, 10ಕ್ಕಿಂತ ಜಾಸ್ತಿ ಇದೆ. ನಮ್ಮ ಕಡೆ ಫೈಲ್ ತರಲಿಲ್ಲ ಇತ್ತು ಅಂದರೆ ಯಾವುದೇ ಥರದ ರೆಸ್ಪಾನ್ಸ್ ಇಲ್ಲ ಅಲ್ಲಿ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಕ್ಕಳ ಮುಗ್ಧ ಮನಸ್ಸುಗಳಿಂದ ಉದ್ಭವವಾಗುವ ಸಾಹಿತ್ಯ ನಾಡಿನ ಭವಿಷ್ಯ ಎಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಜಿಲ್ಲಾ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಮಕ್ಕಳ ಪ್ರತಿಭೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸಚಿವರು ಹಾಗೂ ಸಂತರು. ಮಕ್ಕಳ ಬರವಣಿಗೆಗೆ ಸರ್ಕಾರ, ಮಠ, ಸಂಘಗಳಿಂದ ಬೆಂಬಲ ಅಗತ್ಯ.
ಡಿಸಿಸಿ ಬ್ಯಾಂಕ್ ಚುನಾವಣೆಯ ಬಗ್ಗೆ ಯಾರೂ ನನ್ನ ಜೊತೆ ಚರ್ಚೆ ಮಾಡಿಲ್ಲ. ಚುನಾವಣೆಯ ಸ್ಪರ್ಧೆಯ ಕುರಿತು ನನ್ನೊಂದಿಗೆ ಪಕ್ಷದವರೊಂದಿಗೆ ಯಾವುದೇ ಮಾತುಕತೆ ನಡೆದಿಲ್ಲ. ಪಕ್ಷ ಸಂಘಟನೆ ಹಾಗೂ ತಂದೆಯವರ ಜವಾಬ್ದಾರಿಯಲ್ಲಿ ನಿರತನಾಗಿದ್ದೇನೆ ಎಂದ ರಾಹುಲ್ ಜಾರಕಿಹೊಳಿ ಹೇಳಿಕೆ. ದೇಶದ ಗಡಿಯಲ್ಲಿ ವೀರ ಸೇನಾನಿಗಳ ಹೋರಾಟ ನಮಗೆ ಸುರಕ್ಷಿತವಾಗಿದೆ ಎಂದ ವಾಗ್ಮಿ ಹಾರಿಕಾ ಮಂಜುನಾಥ್. ಕಾರ್ಗಿಲ್ ವಿಜಯೋತ್ಸವದಲ್ಲಿ ವೀರ ಯೋಧರಿಗೆ ಗೌರವ. ಬೆಳಗಾವಿಯಲ್ಲಿ ಮಾಜಿ ಸೈನಿಕರ ಮಕ್ಕಳಿಗೆ ಸನ್ಮಾನ. ಬೆಳಗಾವಿಯಲ್ಲಿ ಕಾರ್ಗಿಲ್ ವಿಜಯೋತ್ಸವ ಹಾಗೂ ಆಪರೇಷನ್ ಸಿಂಧೂರ ಕಾರ್ಯಕ್ರಮ ನಡೆಯಿತು ವಿಜೃಂಭಣೆಯಿಂದ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ.